ಗೆಳೆಯರೆ, ಧರ್ಮಕ್ಷೇತ್ರಕ್ಕೆ ಸ್ವಾಗತ. ದೀಪರ್ ಜ್ಯೋತಿ ಪರಬ್ರಹ್ಮ, ದೀಪರ್ ಜ್ಯೋತಿ ಜನಾರ್ದನ, ದೀಪೋ ಹರತು ಮೇ ಪಾಪಂ. ದೀಪದ ಬೆಳಕು ಪರಬ್ರಹ್ಮನ ಸ್ವರೂಪ, ದೀಪದ ಬೆಳಕು ವಿಷ್ಣು ಸ್ವರೂಪ. ದಿವ್ಯ ದೀಪ ನಮ್ಮ ಪಾಪಗಳನ್ನ ನಿವಾರಿಸಲಿ ಅಂತ ಪ್ರತಿನಿತ್ಯ ದೀಪವನ್ನ ಬೆಳಗ್ತೀವಿ. ಅದರಲ್ಲೂ ದೀಪಾವಳಿ ಸಮಯದಲ್ಲಿ ದೀಪಗಳನ್ನ ಬೆಳಗೋದ್ರಿಂದ ವಿಶೇಷ ಫಲಗಳು ದೊರಕುತ್ತವೆ. ಚಾತುರ್ಮಾಸದ ಶ್ರೇಷ್ಠ ಮಾಸವೆಂದು ಹೇಳಲಾಗೋ ಮಹಾವಿಷ್ಣುವಿನ ಪ್ರಿಯ ಮಾಸವಾದ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ವಿಶೇಷವಾದುದು. ಹಿಂದೂ ಪಂಚಾಂಗದ 8ನೇ ಮಾಸವೇ ಕಾರ್ತಿಕ ಮಾಸ. ವೇದಗಳಿಗೆ ಸಮಾನವಾದ ಶಾಸ್ತ್ರವಿಲ್ಲ, ಗಂಗಾ ನದಿಗೆ ಸಮಾನವಾದ ತೀರ್ಥವಿಲ್ಲ, ಕೃತಯುಗಕ್ಕೆ ಸಮಾನವಾದ ಯುಗವಿಲ್ಲ, ಕಾರ್ತಿಕ ಮಾಸಕ್ಕೆ ಸಮನಾದ ಮಾಸವಿಲ್ಲ ಎಂದು ಸ್ಕಂದ ಪುರಾಣದಲ್ಲೇ ಹೇಳಲಾಗಿದೆ. ಇಂತಹ ಶ್ರೇಷ್ಠ ಮಾಸದ ವಿಶೇಷತೆ ಬಗ್ಗೆ ಈ ಸಂಚಿಕೆಯಲ್ಲಿ ನೋಡೋಣ. ಕಾರ್ತಿಕ ಮಾಸ ತುಲಾ ರಾಶಿಯಲ್ಲಿ ರವಿ ಸಂಚಾರ ಮಾಡುವ ಸಮಯವಾಗಿದ್ದು ಧಾರ್ಮಿಕ ಆಚರಣೆಗೆ ಶ್ರೇಷ್ಠ ಸಮಯವೆಂದು ಹೇಳಲಾಗುತ್ತೆ. ಮಹಾಶಿವನ ಮಗನಾದ ಕಾರ್ತಿಕೇಯ ತಾರಕಾಸುರನೆಂಬ ರಾಕ್ಷಸನನ್ನ ಚಾತುರ್ಮಾಸದ ಕೊನೆಯ ಮಾಸದಲ್ಲಿ ಸಂಹಾರ ಮಾಡ್ತಾನೆ. ಹಾಗಾಗಿ ಈ ಮಾಸವು ಕಾರ್ತಿಕ ಮಾಸ ಎಂದು ಕರೆಯಲಾಗಿದೆ. ಆಷಾಢ ಶುದ್ಧ ಏಕಾದಶಿಯಂದು ಯೋಗ ನಿದ್ರೆಗೆ ಜಾರುವ ಮಹಾವಿಷ್ಣು ಕಾರ್ತಿಕ ಶುದ್ಧ ಏಕಾದಶಿಯಂದು ಎಚ್ಚರಗೊಳ್ತಾನೆ ಅನ್ನೋ ಪ್ರತೀತಿ ಇದೆ. ಇನ್ನು ಈ ಕಾರ್ತಿಕ ಮಾಸ ಮಹಾವಿಷ್ಣುವಿಗೆ ಮಾತ್ರವಲ್ಲ, ಮಹಾಶಿವನ ಆರಾಧನೆಗೂ ಶ್ರೇಷ್ಠ ಮಾಸವಾಗಿದೆ. ಪ್ರತಿದಿನವೂ ಬ್ರಾಹ್ಮಿ ಮುಹೂರ್ತದಲ್ಲಿ ತಣ್ಣೀರಿನ ಸ್ನಾನದೊಂದಿಗೆ ಶುರುವಾಗುವ ಕಾರ್ತಿಕ ಮಾಸದ ವಿಧಿವಿಧಾನಗಳು ಸಾಲಿಗ್ರಾಮ ಪೂಜೆಯೊಂದಿಗೆ ಸಮಾಪ್ತಿಯಾಗುತ್ತೆ. ಈ ಮಾಸದಲ್ಲಿ ಪವಿತ್ರ ನದಿ ಸ್ನಾನಕ್ಕೆ ಹಾಗೂ ದಾನ ಕಾರ್ಯಗಳಿಗೆ ಮತ್ತು ವಿಶೇಷವಾಗಿ ತುಳಸಿ ಪೂಜೆ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾದ್ರೆ ಕಾರ್ತಿಕ ಮಾಸದ ಸ್ನಾನ ವಿಶೇಷ ಮಹತ್ವ ಪಡೆಯೋಕೆ ಕಾರಣ ಏನು? ಈ ಮಾಸದಲ್ಲೇ ತುಳಸಿ ಪೂಜೆ ಮಾಡೋದ್ಯಾಕೆ? ಈ ಮಾಸದಲ್ಲಿ ಯಾವ ರೀತಿ ದಾನ ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ತಿಳಿಯೋಣ. ಕಾರ್ತಿಕ ಮಾಸದಲ್ಲಿ ಮಹಾವಿಷ್ಣು ಮತ್ಸ್ಯಾವತಾರ ಪಡೆದು ನೀರಿನಲ್ಲಿ ವಾಸಿಸ್ತಾನೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಸೂರ್ಯೋದಯಕ್ಕೂ ಮುನ್ನ ನದಿ ಸ್ನಾನ ಮಾಡಿ ದಾನ ಕಾರ್ಯಗಳನ್ನ ಮಾಡೋದ್ರಿಂದ ಪಾಪಗಳು ಕಳೆದು ವೈಕುಂಠ ಪ್ರಾಪ್ತಿಯಾಗತ್ತೆ. ಈ ವಿಶೇಷ ಮಾಸದಲ್ಲಿ ದೇವತೆಗಳೇ ಗಂಗಾ ಸ್ನಾನ ಮಾಡಲು ಭೂಮಿಗೆ ಬರ್ತಾರೆ ಅನ್ನೋ ನಂಬಿಕೆ ಕಾಲಾಂತರದಿಂದ ಬಂದಿದೆ. ಇನ್ನು ಈ ಕಾರ್ತಿಕ ಮಾಸದಲ್ಲಿ ಕಾವೇರಿ ಸ್ನಾನ ಕೂಡ ಪವಿತ್ರವೆಂದು ಹೇಳುವ ಪೌರಾಣಿಕ ಕಥೆಯೊಂದು ಇಲ್ಲಿದೆ. ಭಗೀರಥ ತಪಸ್ಸು ಮಾಡಿ ದೇವಲೋಕದ ಗಂಗೆಯನ್ನ ಭೂಮಿಗೆ ತಂದು ಭೂಲೋಕ ಪಾತಾಳ ಲೋಕದಲ್ಲೂ ಪವಿತ್ರ ನದಿಯಾಗಿ ಹರಿಯುವಂತೆ ಮಾಡಿರೋ ಕಥೆ ನಿಮ್ಗೆಲ್ಲ ಗೊತ್ತೇ ಇದೆ. ಲೋಕದ ಎಲ್ಲಾ ಜನರ ಸಕಲ ಪಾಪಗಳನ್ನ ತೊಳೆಯೋ ಪವಿತ್ರ ಗಂಗಾ ನದಿಗೆ ಒಮ್ಮೆ ಒಂದು ಯೋಚನೆ ಕಾಡಿತಂತೆ. ಲೋಕದ ಎಲ್ಲಾ ಜನರು ತಾವು ಮಾಡಿದ ಪಾಪ ತೊಳೆದುಕೊಳ್ಳೋದಕ್ಕೆ ತನ್ನ ಒಡಲಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳನ್ನ ಕಳೆದುಕೊಳ್ತಾರೆ. ಆ ಪಾಪಗಳೆಲ್ಲ ತನ್ನೊಳಗೆ ಸೇರಿದೆ. ಆ ಪಾಪಗಳನ್ನೆಲ್ಲ ಹೇಗೆ ಪರಿಹಾರ ಮಾಡಿಕೊಳ್ಳಲಿ ಎಂಬ ಪ್ರಶ್ನೆ ಮೂಡಿತಂತೆ. ತಕ್ಷಣ ಆಕೆ ಶಿವನ ಬಳಿ ಹೋಗಿ ಈ ಪ್ರಶ್ನೆಯನ್ನ ಕೇಳ್ತಾಳೆ. ಮಹಾಶಿವ ಮುಗುಳ್ನಗುತ್ತಾ, ನಿನಗೆ ಯಾಕೆ ಇಂಥ ಅನುಮಾನ? ಬ್ರಹ್ಮ ನಿನ್ನನ್ನ ಸೃಷ್ಟಿ ಮಾಡಿದ್ದೇ ಜನರ ಪಾಪಗಳನ್ನ ಕಳೆಯೋದಕ್ಕೆ. ನೀನು ಪರಮ ಪವಿತ್ರಳಾಗೇ ಇರ್ತೀಯ. ಆದರೂ ನಿನಗೆ ಬಂದಿರುವ ಸಂದೇಹಕ್ಕಾಗಿ ಹೇಳ್ತೀನಿ ಕೇಳು. ನದಿಗಳಲ್ಲಿ ಪವಿತ್ರ ನದಿ ಅಂದ್ರೆ ಕಾವೇರಿ. ನೀನು ಈ ಕಾರ್ತಿಕ ಮಾಸದಲ್ಲಿ ಕಾವೇರಿ ನದಿಯಲ್ಲಿ ಸೇರಿದರೆ ಶುದ್ಧಳಾಗ್ತೀಯ ಅಂತ ಹೇಳಿದ್ನಂತೆ. ಶಿವನ ಮಾತಿನಂತೆ ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ಗಂಗೆ ಕಾವೇರಿಯಲ್ಲಿ ಬಂದು ಸೇರ್ತಾಳೆ. ಕಾವೇರಿಯಲ್ಲಿ ಗಂಗಾ ನದಿ ಬಂದು ಸೇರಿ ಸನ್ನಿಹಿತಳಾಗೋದ್ರಿಂದ ಕಾರ್ತಿಕ ಮಾಸದ ಕಾವೇರಿ ಸ್ನಾನದಿಂದ ಪುಣ್ಯ ಸಿಗತ್ತೆ ಅನ್ನೋದು ಪುರಾಣಗಳಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಕಾರ್ತಿಕ ಮಾಸದ ತುಳಸಿ ಪೂಜೆ ಕೂಡ ವಿಶೇಷತೆಯನ್ನ ಪಡೆದಿದೆ. ಈ ತುಳಸಿ ವಿವಾಹದ ಹಿಂದೆ ಬೇರೆ ಬೇರೆ ರೀತಿಯ ಪುರಾಣದ ಕಥೆ ಇದೆ. ಅದರಲ್ಲೊಂದು, ಸಮುದ್ರ ಮಥನದ ಸಮಯದಲ್ಲಿ ಲಕ್ಷ್ಮಿಗೆ ಸಹೋದರಿಯಾಗಿ ಜನಿಸಿದ ತುಳಸಿ ಮಹಾವಿಷ್ಣುವನ್ನ ವಿವಾಹವಾಗಬೇಕೆಂದು ಬಯಸ್ತಾಳೆ. ತುಳಸಿಯ ಇಚ್ಛೆಗೆ ಒಪ್ಪದ ಲಕ್ಷ್ಮಿ ಆಕೆಯು ಗಿಡವಾಗುವಂತೆ ಶಾಪವನ್ನ ನೀಡ್ತಾಳೆ. ಆಗ ವಿಷ್ಣು ತುಳಸಿಯ ಇಚ್ಛೆಯನ್ನ ಈಡೇರಿಸೋದಕ್ಕೆ ಮುಂದೆ ತಾನು ಸಾಲಿಗ್ರಾಮದ ರೂಪದಲ್ಲಿ ಜನಿಸಿ ತುಳಸಿಯ ಇಚ್ಛೆಯನ್ನ ಈಡೇರಿಸೋದಾಗಿ ವರವನ್ನ ನೀಡಿದ್ನಂತೆ. ಹಾಗಾಗಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ತುಳಸಿಯನ್ನ ಅಲಂಕರಿಸಿ ಮಹಾವಿಷ್ಣು ಸ್ವರೂಪವಾದ ಸಾಲಿಗ್ರಾಮವನ್ನಿಟ್ಟು ತುಳಸಿ ವಿಷ್ಣು ವಿವಾಹ ಮಾಡಲಾಗುತ್ತೆ. ಇನ್ನು ಶಿವನ ಆರಾಧನೆಗೂ ಇದು ಶ್ರೇಷ್ಠ ಮಾಸವಾಗಿದ್ದು, ಕಾರ್ತಿಕ ಮಾಸದಲ್ಲಿ ಶಿವನ ದೇವಾಲಯಗಳಲ್ಲಿ ದೀಪ ಬೆಳಗೋದ್ರಿಂದ ಶ್ರೇಯಸ್ಸು ಲಭಿಸುತ್ತೆ. ಕಾರ್ತಿಕ ಪೌರ್ಣಮಿಯಂದು ಲೋಕಕ್ಕೆ ಕಂಟಕನಾಗಿದ್ದ ತ್ರಿಪುರಾಸುರನನ್ನು ಶಿವನು ಕೊಂದು ಜಗತ್ತನ್ನ ರಕ್ಷಿಸಿದ ಎಂಬ ನಂಬಿಕೆ ಇದೆ. ಶಿವನ ದೇವಾಲಯದಲ್ಲಿ ಕಾರ್ತಿಕ ಸೋಮವಾರದಂದು ಅಭಿಷೇಕವನ್ನ ಮಾಡಿ ನೆಲ್ಲಿಕಾಯಿ ದೀಪವನ್ನ ಹಚ್ಚಿ ಮಹಾದೇವನನ್ನ ಪೂಜಿಸಲಾಗುತ್ತೆ.
ಇನ್ನು ಕಾರ್ತಿಕ ಮಾಸದ ಕೊನೆ ದಿನ ಆಚರಿಸುವ ದರ್ಶ ಅಮಾವಾಸ್ಯೆ, ಇದನ್ನ ಪಿತೃ ಅಮಾವಾಸ್ಯೆ ಅಂತಲೂ ಕರೀತಾರೆ. ಈ ದಿನ ಪಿತೃಗಳು ಭೂಲೋಕಕ್ಕೆ ಬಂದು ಆಶೀರ್ವದಿಸ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಅಂದು ಬಾಳೆ ದಿಂಡಿನ ದೀಪವನ್ನ ಹಚ್ಚಿ ನದಿಯಲ್ಲಿ ತೇಲಿ ಬಿಡಲಾಗತ್ತೆ. ಶಿವನಿಗೆ ಅಭಿಷೇಕ ಅರ್ಚನೆ ಮಾಡಿಸುವುದು, ಶಿವಸ್ತೋತ್ರ ಓದುವುದು, ಹಾಗೆ ಪ್ರತಿನಿತ್ಯ ಆಕಾಶ ದೀಪ ಹಚ್ಚಿಡಬೇಕು. ಹಿಂದೆ ಈ ಆಕಾಶ ದೀಪವನ್ನ ಮನೆಗಳಲ್ಲೇ ತಯಾರು ಮಾಡಲಾಗ್ತಿತ್ತು. ಬಿದಿರಿನ 8 ಕೋನದ ಚೌಕಟ್ಟು ಮಾಡಿ ಅದರ ಸುತ್ತ ಬಣ್ಣ ಬಣ್ಣದ ಕಾಗದವನ್ನ ಅಂಟಿಸಿ ಮಧ್ಯದಲ್ಲಿ ದೀಪ ಇಡುವಂತೆ ಮಾಡಿ ಮನೆ ಅಂಗಡಿಗಳ ಮುಂಭಾಗದ ಎತ್ತರ ಜಾಗದಲ್ಲಿ ಕಟ್ಟಲಾಗ್ತಿತ್ತು. ಈ ಆಕಾಶ ದೀಪ ಅಷ್ಟ ದಿಕ್ಕುಗಳಿಗೆ ಅಧಿಪತಿಗಳಾದ ಅಷ್ಟದಿಕ್ಪಾಲಕರು ಹಾಗೂ ಧರ್ಮ ದೇವತೆಗಳು, ಪಿತೃದೇವತೆಗಳಿಗೆ ಸಲ್ಲತ್ತೆ. ಇದರಿಂದ ದೇವಾನುದೇವತೆಗಳು ಹಾಗೂ ಪಿತೃದೇವತೆಗಳು ಬಂದು ಕುಟುಂಬವನ್ನ ಹರಸಿ ಹೋಗುವರೆಂಬ ನಂಬಿಕೆ ಇದೆ. ಪುಣ್ಯ ತೀರ್ಥಗಳ ಸ್ನಾನ, ಕ್ಷೇತ್ರಗಳ ದರ್ಶನ ಅಂದ್ರೆ ಒಂದೇ ದಿನದಲ್ಲಿ ಶ್ರೀರಂಗಪಟ್ಟಣದ ಆದಿ ಶ್ರೀರಂಗನಾಥ, ಶಿವನ ಸಮುದ್ರದ ಮಧ್ಯ ರಂಗನಾಥ ಹಾಗೂ ಶ್ರೀರಂಗಂನ ಅಂತ್ಯರಂಗನ ದರ್ಶನ, ಅಥವಾ ಸುಬ್ರಹ್ಮಣ್ಯನ ಕ್ಷೇತ್ರಗಳಾದ ಘಾಟಿ ಸುಬ್ರಹ್ಮಣ್ಯ, ನಾಗಲಮಡಿಕೆ ಸುಬ್ರಹ್ಮಣ್ಯ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಿದ್ರೆ ಪರಮ ಪವಿತ್ರ ಕ್ಷೇತ್ರವಾದ ಕಾಶಿ ಯಾತ್ರೆ ಮಾಡಿದಷ್ಟೇ ಪುಣ್ಯ ಫಲ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆ ಇದೆ. ಇದೇ ಮಾಸದಲ್ಲಿ ಅಯ್ಯಪ್ಪ ವ್ರತಾಚರಣೆಯನ್ನ ಆರಂಭಿಸಲಾಗುತ್ತೆ. ಕಾರ್ತಿಕದಲ್ಲಿ ಅಯ್ಯಪ್ಪ ಮಾಲೆ ಧರಿಸಿದರೆ ಮುಂದೆ ಮಕರ ಸಂಕ್ರಾಂತಿಯವರೆಗೂ ಈ ವ್ರತಾಚರಣೆಯನ್ನ ಕೈಗೊಳ್ತಾರೆ. ಗೆಳೆಯರೇ, ಈ ಕಾರ್ತಿಕ ಮಾಸದ ಅವಧಿಯಲ್ಲಿ ದೇವಾಲಯದಲ್ಲಿ ದೀಪ ಹಚ್ಚೋದ್ರಿಂದ ವೈಕುಂಠದಲ್ಲಿ ಸ್ಥಾನ ಸಿಗುತ್ತೆ ಎಂಬ ನಂಬಿಕೆ ಇದ್ರೆ ಈ ಮಾಸದಲ್ಲಿ ಮಾಡಲಾಗುವ ದಾನ ಅತ್ಯಂತ ಶ್ರೇಷ್ಠ ಎಂದೆನಿಸಿಕೊಳ್ಳುತ್ತೆ. ಈ ತಿಂಗಳು ತುಳಸಿ, ಧಾನ್ಯ, ಹಸು ಮತ್ತು ನೆಲ್ಲಿಕಾಯಿ ಗಿಡ, ಮಣ್ಣಿನ ದೀಪಗಳ ದಾನಕ್ಕೆ ವಿಶೇಷ ಮಹತ್ವವಿದೆ. ಇದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಈ ಸಮಯದಲ್ಲಿ ಸಪ್ತ ಧಾನ್ಯಗಳನ್ನ ದಾನ ಮಾಡೋದ್ರಿಂದ ವ್ಯಕ್ತಿಯು 7 ಜನ್ಮಗಳ ಸಂತೋಷ ಮತ್ತು ಸಮೃದ್ಧಿ ಪಡಿತಾನೆ. ಹಾಗೂ ಮಹಾವಿಷ್ಣುವನ್ನ ಪೂಜಿಸಿ ಅವನಿಗೆ ಎಳ್ಳು ಅರ್ಪಿಸೋದ್ರಿಂದ ಪಾಪಗಳು ಕಳೆಯುತ್ತವೆ ಅಂತ ಹೇಳಲಾಗುತ್ತೆ. ಮಹಾವಿಷ್ಣು ಹಾಗೂ ಶಿವನಿಗೆ ದೀಪಾರಾಧನೆ ಮಾಡಿ ಭಕ್ತಿಯಿಂದ ಪೂಜಿಸಿದ್ರೆ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಅನ್ನೋದು ಭಕ್ತರ ನಂಬಿಕೆ. ಗೆಳೆಯರೇ, ನಾವು ಪ್ರತಿದಿನ ಕೆಲಸ ಮಾಡ್ತೀವಿ, ನಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳೋಕೆ ಹಣ ಸಂಪಾದನೆ ಮಾಡ್ತೀವಿ, ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀವಿ. ನಮ್ಮ ಕೆಲಸ ನಮ್ಮ ಬದುಕನ್ನು ಸುಧಾರಿಸಿದ್ರೆ ನಮ್ಮ ಸಹಾಯ ಇತರರ ಬದುಕನ್ನು ಸುಧಾರಿಸುತ್ತೆ. ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕೈಲಾದಷ್ಟು ದಾನ ಮಾಡೋದ್ರಿಂದ ಪುಣ್ಯ ಫಲ ದೊರಕುತ್ತವೆ ಎಂಬ ನಂಬಿಕೆ ಇರೋದ್ರಿಂದ ಈ ಮಾಸದಲ್ಲಿ ದಾನಕ್ಕೆ ಹೆಚ್ಚಿನ ಮಹತ್ವವಿದೆ. ನಿಮ್ಮ ಬಳಿ ಸಾಧ್ಯವಾದರೆ ಕಾರ್ತಿಕ ಮಾಸದ ಅವಧಿಯಲ್ಲಿ ಇತರರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ. ಕಾರ್ತಿಕ ಮಾಸದ ದೀಪ ಎಲ್ಲರ ಮನಗಳಲ್ಲಿ ಬೆಳಕನ್ನು ತರಲಿ. ಸ್ನೇಹಿತರೆ, ಇದಾಗಿತ್ತು ಕಾರ್ತಿಕ ಮಾಸದ ಬಗ್ಗೆ ಒಂದಷ್ಟು ಮಾಹಿತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀವಿ. ಅಲ್ಲಿವರೆಗೆ ನಮಸ್ಕಾರ.